ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ನಂತರ ಇಡೀ ಲಕ್ಕುಂಡಿ ಚಿತ್ರಣವೇ ಬದಲಾಗ್ತಿದೆ ಅಂತ ಹೇಳ್ಬೋದು. ಈಗ ಈ ಗ್ರಾಮದಲ್ಲಿ ಐತಿಹಾಸಿಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗಿದೆ ಅಂತ ಹೇಳ್ಬೋದು. ಈಗ ನಾವು ಲಕ್ಕುಂಡಿ ಗ್ರಾಮದ ಚೌಕಿ ಮಠದ ಆವರಣದಲ್ಲಿದ್ದೀವಿ. ಏನು ಈಗ ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಅಭಿವೃದ್ಧಿ ಕಾರ್ಯ ನಡೆದಿದೆ. ಯಾಕೆಂದರೆ ಈಗಾಗಲೇ ಹೊರಭಾಗದಲ್ಲಿ ಇರುವಂಥ ಏನು ಸಂಪೂರ್ಣ ಜಾಲಿಗಡೆಗಳಿಂದ ತುಂಬಿದಂಥ ಈ ಒಂದು ಪ್ರದೇಶ, ಈ ಒಂದು ಆವರಣದಲ್ಲಿ ಈಶ್ವರ ದೇವಸ್ಥಾನ ಚಾಲುಕ್ಯರ ಕಾಲದ್ದು, ಜೊತೆಗೆ ಅರ್ಧನಾರೀಶ್ವರ ದೇವಸ್ಥಾನ, 2 ದೇವಸ್ಥಾನಗಳು ಈ ಒಂದು ಆವರಣದಲ್ಲಿದ್ದಾವೆ. ಹೀಗಾಗಿ ಸಂಪೂರ್ಣ ಜಾಲಿಗಡೆಗಳಿಂದ ತುಂಬಿ ಏನು ಸಾಕಷ್ಟು ಗಲೀಜಾಗಿ ಹೋಗ್ಬಿಟ್ಟಿದೆ. ಹೀಗಾಗಿ ಅವೆಲ್ಲ ಅಕ್ಕಪಕ್ಕದ ಏನು ಅವ್ಯವಸ್ಥೆ ಏನಿತ್ತು ಅವೆಲ್ಲ ಸ್ವಚ್ಛತೆ ಮಾಡುವಂಥ ಕಾರ್ಯ ಈಗ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ, ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಜೊತೆಗೆ ಜಿಲ್ಲಾ ಆಡಳಿತದಿಂದ ಮಾಡಲಾಗ್ತಿದೆ. ಆದರೆ ಇವತ್ತು 2ನೇ ದಿನದ ಕಾರ್ಯದಲ್ಲಿ ಈ ಒಂದು ಸ್ವಚ್ಛತೆ ಮಾಡುವಂಥ ಸ್ಥಳದಲ್ಲಿ ಏನು ಒಂದು ಹಾವು ಕೂಡ ಪ್ರತ್ಯಕ್ಷ ಆಗಿದೆ ಅಂತೇಳಿ ಈ ಒಂದು ಚೌಕಿ ಮಠದ ಕುಟುಂಬದವ್ರು ಹೇಳ್ತಾ ಇದ್ದಾರೆ. ಈ ಒಂದು ನಾವು ತೋರಿಸ್ತೀವಿ, ಇದೇ ಭಾಗದಲ್ಲಿ ಇವತ್ತು ಬೆಳಗ್ಗೆ ಏನು ಆರಂಭ ಆಗ್ತಾಯಿತ್ತು ಆ ಒಂದು ಸಂದರ್ಭದಲ್ಲಿ ಇದೇ ಒಂದು ಭಾಗದಲ್ಲಿ ದೊಡ್ಡ ಪ್ರಮಾಣದ ಒಂದು ಹಾವು ಕೂಡ ಒಳಗಡೆ ಹೋಗೋದು, ಹೊರಗಡೆ ಬರುವುದು ಆ ರೀತಿಯಲ್ಲಿ ಕಾಣ್ತು. ಆಮೇಲೆ ಈ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರು ಕೂಡ ಸ್ಥಳಕ್ಕೆ ಬಂದಿದ್ದರು, ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಅವ್ರ ಗಮನಕ್ಕೂ ತಂದಾಗ ಇನ್ನೇನು ಹಾವು ಹಿಡಿಯೋರನ್ನ ಕರೆಸಿ ಅದು ಹಿಡಿಬೇಕು ಅನ್ನುವಂಥದ್ದು ಕೂಡ ಅವರ ಅಧಿಕಾರಿಗಳು ಹೇಳಿದರು. ಆದರೆ ಅಷ್ಟರಲ್ಲಿ ಆ ಹಾವು ಈ ಭಾಗದಲ್ಲಿ ಹೋಗಿಬಿಟ್ಟಿದೆ, ಅದು ಯಾರ ಕೈಗೂ ಸಿಗಲಿಲ್ಲ. ಅದೊಂದು ದೊಡ್ಡ ಪ್ರಮಾಣದ ಹಾವು ಇತ್ತು ಅಂತ ಅನ್ನುವಂಥದ್ದು ಕೂಡ ಅವ್ರು ಇಲ್ಲಿ ಒಂದು ಸ್ಥಳೀಯರು ಹೇಳಿದ್ದಾರೆ. ಈಗ ನಮ್ಮ ಜೊತೆ ಹಾವು ಕಂಡಂಥ ಪ್ರತ್ಯಕ್ಷ ದರ್ಶಿಗಳಿದ್ದಾರೆ. ಅದು ಯಾವ ಹಾವು, ಯಾವ ಜಾತಿದ್ದು, ಎಷ್ಟು ದೊಡ್ಡ ಪ್ರಮಾಣ ಇತ್ತು, ಹೇಗೆ ಅನ್ನೋದ್ರ ಬಗ್ಗೆ ನಾವು ಕೇಳೋಣ. ಸರ್, ಎಷ್ಟು ಗಂಟೆಗೆ ಹಾವು ಕಂಡಿತು, ಯಾವ ಜಾತಿ ಹಾವು ಇತ್ತು ಅಂತ? ಮುಂಜಾನೆ 9 ಗಂಟೆ ಸುಮಾರು ಬಂತು ರೀ. ಅದನ್ನ ಸ್ವಚ್ಛ ಮಾಡಕತ್ತಿದ್ರು. ನಾವು ಅವಾಗ ಬಂದಿರಿ 9 ಗಂಟೆಗೆ ಒಳಗಿತ್ತು. ಆಗ ಮಕ ಆಟ ತೋರಿಸೋದು, ಒಳಗೆ ಹೋಗೋದು ಮಾಡಕತ್ತಿತ್ತು. ಅದನ್ನ ಎಲ್ಲರೂ ನೋಡಿದರು, ಹುಡುಗರು ನೋಡಿದರು, ಗದ್ದಲನ ಜಗ್ಗ ಇತ್ತು. ಆ ಹೊತ್ತಿಗೆ ಅದು ಏನು ಮಾಡಿದ್ರು, ಇಲ್ಲೇ ಸಿದ್ದು ಪಾಟೀಲ್ ಅವರು ಮಂದಿ ಹಿರಿಯರು ಬಂದು ನಾವು ಒಂದು ನಮ್ಮದು ಮನೆ ಸಂಬಂಧ ಮೀಟಿಂಗ್ ಮಾಡಕತ್ತಿದ್ವಿ. ಗದ್ದಲು ಕಮ್ಮಾತು. ಗದ್ದಲು ಕಮ್ಮಾಗಿಂದ ಅದು ಏನಾಯಿತು, ಹೊರಗೆ ಬಂದು ಈ ಕಡೆ ಭಾಗಕ್ಕೆ ಹೋಗ್ಬಿಡ್ತು. ನಾಗರಾವ ರೀ. ಒಂದಿಷ್ಟು ದಪ್ಪ ಇತ್ತು ರೀ. ಒಂದು ಮಾರ ಇತ್ತು. ಏನು ಯಾರಿಗೆ ಏನು ಮಾಡಿಲ್ಲ. ಅದು ಹಿಡಿಯೋದನ್ನ ಸಿದ್ದು ಅಣ್ಣರು ಫೋನ್ ಹಚ್ಚಿ ಕರೆಸಿದ್ರು. ಅವರು ಹಿಡ್ಕೊಂಡು ಹೋಗೋರಿಗೆ ಫೋನ್ ಹಚ್ಚಿದ್ರು. ಅವರು ಇಬ್ಬರು ಬಂದು ನೋಡ್ರಾಗ ಹೋಗ್ಬಿಡ್ತಿದ್ರು. ಸಿಗಲಿಲ್ಲ. ಇಲ್ಲೇ ಮತ್ತಿದು ಶೀಘ್ರ ಜಗ್ಗಿತ್ರೆ ಮತ್ತು ಅವು ಇಲ್ಲದ ಜಾಗ ಯಾವ ಇಲ್ಲಿ ಅದಾವು ಇದ್ದು ರೀ. ಈಗ ಬೈಲಾದಾಗೆಲ್ಲ ಹೊರಗೆ ಬೀಳಕತ್ತಾವ. ಏನು ಭಯ ಅನ್ನೋದಿಲ್ಲ ಯಾರಿಗೆ. ನಮ್ಗೆ ಈ ಕುಟುಂಬದವ್ರಿಗೆ ಯಾರಿಗೆ ತೊಂದರೆ ಮಾಡಿಲ್ಲ. ಭಯ ಅನ್ನೋದು ನಮಗಿಲ್ಲ. ಎಲ್ಲ ಯಾರಿಗೆ ಏನು ತೊಂದರೆ ಅಂಕರ್ ಕೊಟ್ಟಿಲ್ಲ. ಏನು ಮಾಡಿಲ್ರಿ, ಯಾರಿಗೆ ತೊಂದರೆ ಅಂಕರ್ ಕೊಟ್ಟಿಲ್ಲ. ಈಗ ಎಷ್ಟು 3 ದಿವ್ಸ 4 ದಿವ್ಸ ಕೆಲಸ ಮಾಡಕತ್ತಿದ್ರು, ಯಾರಿಗೆ ಏನು ತೊಂದರೆ ಕೊಟ್ಟಿಲ್ಲ. ಯಾರಿಗೆ ಇದಾಗಿಲ್ಲ. ಅದು ಆಗೈತಿ. ಒಳಗೆ ಹೋಗಿತ್ತು, ಹೊರಗೆ ಬಂದೈತಿ. ಇದಿಷ್ಟು ಏನು ನಾಗರ ಹಾವು ಕಂಡಂಥ ಪ್ರತ್ಯಕ್ಷ ದರ್ಶಿಗಳ ಮಾತು. ಏನು ಈ ಒಂದು ಆವರಣದಲ್ಲಿ ಈಶ್ವರ ದೇವಸ್ಥಾನ ಇದೆ. ಈಶ್ವರ ದೇವಸ್ಥಾನದಲ್ಲಿ ನಾಗರ ಹಾವು ಪ್ರತ್ಯಕ್ಷ ಆಗಿದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ಆದರೆ ಈಗ ಆ ನಾಗರ ಹಾವು ಸುಮಾರು ಒಂದು ದಪ್ಪ ಈ ಒಂದು ಆಕಾರದಲ್ಲಿ ದಪ್ಪಿತ್ತು, ಒಂದು ಮಾರದಷ್ಟು ಉದ್ದಿತ್ತು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಐತಿಹಾಸಿಕ ದೇವಸ್ಥಾನಗಳಲ್ಲಿ ನಾಗರ ಹಾವು ಇದ್ದಾವೆ ಅಂತ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ.